ರಾಜಣ್ಣ ಅವರು ನಮ್ಮ ಶಾಸಕರು ಮಂತ್ರಿಯೂ ಆಗಿದ್ದವರು ಕೊಲೀಗ್ಸ್ ಒಂದೇ ಪಾರ್ಟಿಯಲ್ಲಿ ಕೆಲಸ ಮಾಡಿದ್ದೇವೆ ನಾನು ಯಾರ ಮೇಲೂ ಜಗಳ ಮಾಡೋಕೆ ಹೋಗಿಲ್ಲ ಮಾಜಿ ಸಚಿವರ ಭೇಟಿ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಪಾರ್ಟಿಯ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಭೇಟಿ ಮಾಡಿದ್ರು ಪಕ್ಷದ ಹಿತದೃಷ್ಟಿಯಿಂದ ಏನೆಲ್ಲ ಮಾಡಬೇಕು ಅನ್ಸುತ್ತೋ ಅವರು ಮಾಡ್ತಾರೆ ನಾನು ಆವತ್ತು ಹೇಗಿದ್ನೋ ಈಗಲೂ ಅದೇ ಸ್ಟ್ಯಾಂಡ್ ಡಿಕೆಶಿ ಭೇಟಿ ಬಗ್ಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯೆ ಮಹದಾಯಿ ವಿಚಾರಕ್ಕೆ ದೆಹಲಿಗೆ ಹೋಗ್ತಾ ಇದ್ದೀನಿ ಈಗ 2 ನಿಮಿಷದ ಹಿಂದೆ ಹೈಕಮಾಂಡ್ ಜೊತೆಯೂ ಮಾತನಾಡಿದ್ದೇನೆ ಮತ್ತೆ ಕುತೂಹಲ ಹುಟ್ಟಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಹೈಕಮಾಂಡ್ ಹೇಳಿದಂತೆ ಕೇಳ್ತೀನಿ ಕರೆದ್ರೆ ನಾನೂ ಹೋಗ್ತೀನಿ ಹೈಕಮಾಂಡ್ ಕರೆದು ಮಾತನಾಡುತ್ತೆ ಅಂತ ಹೇಳಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನಾಯಕತ್ವ ಬದಲಾವಣೆ ಚರ್ಚೆಗೆ ಬ್ರೇಕ್ ಹಾಕೋಕೆ ಸಿಎಂ ತಯಾರಿ ಮತ್ತೊಮ್ಮೆ ಸಂಪುಟ ಪುನರ್ರಚನೆ ಪ್ರಸ್ತಾಪಕ್ಕೆ ಸಿದ್ದರಾಮಯ್ಯ ಸಜ್ಜು ಡಿಸೆಂಬರ್ 27ಕ್ಕೆ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗಿ ವೇಳೆ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಬಗ್ಗೆಯೂ ಚರ್ಚೆ ಸಾಧ್ಯತೆ ಈಗಾಗಲೇ 24ನೇ ಕಂತನ್ನ ಫೈನಾನ್ಸ್ನವರು ಅಪ್ರೂವಲ್ ಕೊಟ್ಟಿದ್ದಾರೆ ಸೋಮವಾರದಿಂದ ಶನಿವಾರದ ಒಳಗಡೆ ಹಣ ಬಿಡುಗಡೆಯಾಗುತ್ತೆ ಗೃಹಲಕ್ಷ್ಮಿ ಕಂತಿನ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ಬಿಜೆಪಿಯವರು 4 ವರ್ಷ ಅಧಿಕಾರದಲ್ಲಿದ್ರಲ್ಲ ಅವರೇನು ಮಾಡಿದ್ದಾರೆ ನಂಜುಂಡಪ್ಪ ಸಮಿತಿ ಮಾಡಿದ್ಯಾರು 371J ಕೊಟ್ಟೋರು ಯಾರು ಬಿಜೆಪಿಯವರಿಗೆ ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಕೇಳುವಂಥ ನೈತಿಕತೆಯೇ ಇಲ್ಲ ಸಿಎಂ ಸಿದ್ದರಾಮಯ್ಯ ತಿರುಗೇಟು ರೌಡಿ ಶೀಟರ್ ಬೆಕ್ಲು ಶಿವ ಕೊಲೆ ಕೇಸ್ನಲ್ಲಿ ಬಂಧನದ ಭೀತಿ ಬೆಳಗಾವಿಯಿಂದ ಪುಣೆ ಅಲ್ಲಿಂದ ಗೋವಾಗೆ ಭೈರತಿ ಬಸವರಾಜ್ ಎಸ್ಕೇಪ್ ಆದ ಮಾಹಿತಿ ನಾಳೆಯ ಒಳಗೆ ಶಾಸಕನನ್ನ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ಭೈರತಿ ಬಸವರಾಜ್ ಬಂಧನವಾದ್ರೆ ಕೊಲೆ ಕೇಸ್ನ A1ಗೆ ಮತ್ತೆ ವಿಚಾರಣೆ ಫಿಕ್ಸ್ ಜಗ್ಗಾ ಅಲಿಯಾಸ್ ಜಗದೀಶ್ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯೋಕೆ ಸಿದ್ಧತೆ ಇಬ್ಬರನ್ನು ಎದುರು ಬದುರು ಕೂರಿಸಿ ವಿಚಾರಣೆಗೆ ಪ್ಲಾನ್ ಶಾಮನೂರು ಶ್ರದ್ಧಾಂಜಲಿಗೆ ಕೆರೆ ಮಣ್ಣನ್ನ ಹೊಡೆಯುತ್ತಿದ್ದಾರೆ ಅನುಮತಿ ಪಡೆಯದೆ ಗಣಿ ಸಚಿವರು ಅಕ್ರಮ ಮಣ್ಣು ಬಳಸುತ್ತಿದ್ದಾರೆ ಎಸ್ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಬಿಜೆಪಿ ಶಾಸಕ ಬಿಪಿ ಹರೀಶ್ ಆರೋಪ ಏಕನಾಥ ಶಿಂಧೆ ಬಣದ ಶಿವಸೇನೆ ಸಂಸದ ಧೈರ್ಯಶೀಲ ಮಾನೆ ಉದ್ಧಟತನ ಎಂಇಎಸ್ಗೆ ಬೆಸೆ ಮುಟ್ಟಿಸಿದ್ದ ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ ವಿರುದ್ಧ ಹಕ್ಕುಚ್ಯುತಿ ಆರೋಪ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾಗೆ ದೂರು ದೇಶದಲ್ಲಿ ಲಭ್ಯ ಇರೋ ಮೊಟ್ಟೆಗಳು ತಿನ್ನುವುದಕ್ಕೆ ಸುರಕ್ಷಿತ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಗೆ ಯಾವುದೇ ವೈಜ್ಞಾನಿಕ ಪುರಾವೆ ಇಲ್ಲ ಇದು ಹಾದಿ ತಪ್ಪಿಸುವ ಯತ್ನ ವದಂತಿಗಳಿಗೆ ಕಿವಿಗೊಡಬೇಡಿ ಎಂದ ಎಫ್ಎಸ್ಎಸ್ಎಐ ಇವತ್ತು ಬೆಂಗಳೂರಲ್ಲಿ ಘರ್ಜಿಸ್ತಾ ಇವೆ ಜೆಸಿಬಿಗಳು ಶ್ರೀನಿವಾಸಪುರದ ಕೋಗಿಲು ಲೇಔಟ್ನಲ್ಲಿ ಜಿಬಿಎ ಜಾಗ ಒತ್ತುವರಿ ಮಾಡಿ ಮನೆ ನಿರ್ಮಾಣ 200 ಮನೆಗಳನ್ನ ಡೆಮಾಲಿಷನ್ ಮಾಡ್ತಾ ಇರೋ ಪಾಲಿಕೆ ರಣ ಚಳಿಯಲ್ಲಿ ಮನೆಗಳನ್ನ ಕಳ್ಕೊಂಡು ನಿವಾಸಿಗಳು ಕಂಗಾಲು ಗದಗದಲ್ಲಿ ನಕಲಿ ವೈದ್ಯರ ಹಾವಳಿಯಿಂದ ಬೇಸತ್ತ ಅಸಲಿ ವೈದ್ಯರು ಎಲ್ಲ ರೋಗಗಳಿಗೆ ಚಿಕಿತ್ಸೆ ನೀಡ್ತಾ ಇರೋ ಫೇಕ್ ಡಾಕ್ಟರ್ಸ್ ಅಕ್ರಮ ಬಯಲಿಗೆಳೆಯೋಕೆ ಮುಂದಾದವರಿಗೆ ರೌಡಿಗಳನ್ನ ಕರೆಸಿ ಧಮಕಿ ಹಾಸನದ ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಲೂಟಿ 24 ಲಕ್ಷ ಮೌಲ್ಯದ ಸ್ಕ್ಯಾನಿಂಗ್ ಮಷೀನ್ ಕಳ್ಳತನ ಆಸ್ಪತ್ರೆ ಸಿಬ್ಬಂದಿ ಪ್ರದೀಪ್ ಹಾಗೆ ಖಾಸಗಿ ಆಂಬ್ಯುಲೆನ್ಸ್ ಮಾಲೀಕ ಸೇರಿ ಕೃತ್ಯ ಆಡಳಿತ ಮಂಡಳಿಯ ಶ್ರೀರಕ್ಷೆಯ ಬಗ್ಗೆಯೂ ಅನುಮಾನ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಗಾಗಿ ಉಚಿತ ಆಸ್ಪತ್ರೆ ನಿರ್ಮಾಣ ನೆಲಮಂಗಲದ ಶಿವನಪುರದಲ್ಲಿ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್
ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಅವರಿಂದ ಉದ್ಘಾಟನೆ. ಆಸ್ಪತ್ರೆಗೆ 1 ಎಕರೆ ಜಾಗ ಉಚಿತವಾಗಿ ನೀಡಿದ್ದ ಮಾಜಿ ಎಂಎಲ್ಸಿ ಇ ಕೃಷ್ಣಪ್ಪ. ಬಾಲಿವುಡ್ ನಟಿ ನೋರಾ ಫತೇಹಿ ಕಾರು ಅಪಘಾತ. ಕುಡಿದ ಮತ್ತಿನಲ್ಲಿದ್ದಂಥ ಇನ್ನೊಂದು ಕಾರು ಚಾಲಕನಿಂದ ನಟಿಯ ವಾಹನಕ್ಕೆ ಡಿಕ್ಕಿ. ನೋರಾಗೆ ಸಣ್ಣ ಪುಟ್ಟ ಗಾಯ. ಐ ಆಮ್ ಅಲೈವ್ ಅಂಡ್ ವೆಲ್ ಅಂತ ಅಭಿಮಾನಿಗಳಿಗೆ ಸಂದೇಶ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ರೆ ಎಲ್ಲಿ ತಟ್ಟಬೇಕೋ ಅಲ್ಲಿ ತಟ್ಟುತ್ತೆ. ಹುಬ್ಬಳ್ಳಿಯಲ್ಲಿ ನಡೆದ ಮಾರ್ಕ್ ಪ್ರೀ ರಿಲೀಸ್ ಇವೆಂಟ್ನಲ್ಲಿ ಕಿಚ್ಚನ ಖಡಕ್ ಸಂದೇಶ. ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ, ನಾವು ಆ ಯುದ್ಧಕ್ಕೆ ಸಿದ್ಧ ಎಂದ ಸುದೀಪ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.